170 ಪೇಜ್. ಅವ್ರು ಕೇಳಿದ್ದು 1 ಪೇಜ್ ಕೇಳಿದ್ರು. 1 ಪೇಜ್ಗೆ 170. ಥ್ರೂಔಟ್ ಇಂಡಿಯಾ ಎಲ್ಲೆಲ್ಲಿ ಈ ಥರ ನಡೀತದೆ ಅದೆಲ್ಲವನ್ನ ಕೂಡ ಕೋಟ್ ಮಾಡಿ ಜಡ್ಜ್ಮೆಂಟ್ ಕೋಟ್ ಮಾಡಿ ಕೊಟ್ಟಿದ್ದೇವೆ. ಅವ್ರು ಏನು ಮಾಡ್ತಾರೆ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಇನ್ನೂ ಏನು ಕ್ರಮ ತೆಗೆದುಕೊಂಡಿಲ್ಲ. ವಾಚ್ ಮಾಡ್ತಾ ಇದ್ದೀವಿ. ಒಂದು ಪ್ರಶ್ನೆಗೆ ನೀವು 70 ಪೇಜ್ ಉತ್ತರ ಕೊಡುವಷ್ಟು ದುಃಖ ದುಮ್ಮಾನ ಎಲ್ಲ ಇತ್ತ ನಿಮ್ದು? ಅಲ್ಲಪ್ಪ, ಅವ್ರು ಏನು ಕೇಳಿದ್ದಾರೆ ಅದಕ್ಕೆ ತಕ್ಕ ಉತ್ತರವನ್ನ ನಾವು ಕೊಡಬೇಕಾಗ್ತದೆ. 170 ಪೇಜಿನ ದುಃಖ ದುಮ್ಮಾನ ತೋಡ್ಕೊಂಡಿದ್ದೀರಿ. ಹಿಮಾಚಲ ಪ್ರದೇಶದಲ್ಲಿ ಒಂದಾಗ್ತದೆ, ಮಣಿಪುರದಲ್ಲಿ ಒಂದಾಗ್ತದೆ, ಉತ್ತರ ಪ್ರದೇಶದಲ್ಲಿ ಒಂದು, ಗುಜರಾತಲ್ಲಿ ಒಂದು, ಬೇರೆ ಬೇರೆ ರಾಜ್ಯದಲ್ಲಿ ಇವರೆಲ್ಲ ಏನು ಸ್ಟ್ಯಾಂಡ್ ತೆಗೆದುಕೊಂಡಿದ್ದಾರೆ. ಹಿಮಾಚಲ ಪ್ರದೇಶ ಬೇರೆ ರಾಜ್ಯದಲ್ಲಿ ಬಿಜೆಪಿಯವರು ಕಾಂಗ್ರೆಸ್ಗೆ ನೋಟಿಸ್ ಕೊಟ್ಟಿದ್ದಾರೆ, ನೀವು ಹೆಂಗೆ ವಿಪ್ ಇಶ್ಯೂ ಮಾಡ್ತೀರಿ ಅಂತೇಳಿ. ಇಲ್ಲಿ ತದ್ವಿರುದ್ಧಾಗಿ ಕೊಟ್ಟಿದ್ದಾರೆ. ಅದೆಲ್ಲ ಕಲೆಕ್ಟ್ ಮಾಡಿ ಅವ್ರಿಗೆ ಆನ್ಸರ್ ಕೊಟ್ಟಿದ್ದೇವೆ. ಏನು ಕ್ರಮ ತೆಗೆದುಕೊಳ್ತಾರೋ ನೋಡೋಣ. ನಾನು ಕ್ಲಾರಿಫಿಕೇಶನ್ ನಾನು ಕೇಳಲಿಲ್ಲ. ನಿಮ್ಮ ಸ್ಟ್ಯಾಂಡ್, ನಿಮ್ಮ ಪಕ್ಷದ ಸ್ಟ್ಯಾಂಡು ಒಂದೊಂದು ಸ್ಟೇಟಲ್ಲಿ ಒಂದೊಂದು ಥರ ಇದೆ. ಅದೆಲ್ಲವನ್ನು ಕ್ರೋಢೀಕರಿಸಿ ಅವರಿಗೆ ರಿಪ್ಲೈ ಕೊಟ್ಟಿದ್ದೇನೆ ಅಷ್ಟೇ. ನಾನು ಕ್ಲಾರಿಫಿಕೇಶನ್ ಕೇಳಲಿಲ್ಲ. ಕ್ಲಾರಿಫಿಕೇಶನ್ ನೆಸೆಸಿಟಿನೂ ಇಲ್ಲ. ಕರ್ನಾಟಕದಲ್ಲಿ ಒಂದು ಸ್ಟ್ಯಾಂಡ್, ಗುಜರಾತಲ್ಲಿ ಒಂದು ಸ್ಟ್ಯಾಂಡ್, ಹಿಮಾಚಲ ಪ್ರದೇಶದಲ್ಲಿ ಒಂದು, ಉತ್ತರ ಪ್ರದೇಶದಲ್ಲಿ ಒಂದು, ಹಿಂಗೆ ಬೇರೆ ಬೇರೆ ಸ್ಟ್ಯಾಂಡ್ ನೀವು ತೆಗೆದುಕೊಳ್ತಾ ಇದ್ದೀರಿ ಅಂತಕ್ಕಂಥದ್ದನ್ನ ರಿಪ್ಲೈ ಮುಖಾಂತರ ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿ ವಿಚಾರ ಸಂಬಂಧಪಟ್ಟಂತೆ ಎಷ್ಟು ಪುಟದಲ್ಲಿ ಇದೆ ಸರ್? ಎಷ್ಟು ಪುಟ ಬರ್ದಿದ್ದೀರಾ ಅಂತ ಸರ್? ಪುಟ ಏನಿಲ್ಲಪ್ಪ, 170 ವಿವಿಧ ಕೋರ್ಟು, ಸುಪ್ರೀಂ ಕೋರ್ಟ್ಗಳು ಕೊಟ್ಟಿದ್ದೀವಿ. ರಾಜ್ಯ ಬಿಜೆಪಿ ಯಾವುದು ಎಷ್ಟು ಪೇಜ್ ಬರ್ದಿದ್ದೀರಾ ಅಂತ ರಾಜ್ಯ ಬಿಜೆಪಿ ನಾಯಕರು ಯಾರು ಕೂಡ ಅಸಮಾಧಾನ ಇಲ್ಲ. ರಾಜ್ಯ ಮಟ್ಟದ ನಾಯಕರ ಮೇಲೆ ನನಗೆ ಯಾವುದು ಕೂಡ ಅಸಮಾಧಾನ ಇಲ್ಲ. ಅವ್ರ ಮೇಲೆ ಇದ್ರೆ ನೋಡಿ, ನಂದು ಬೆಂಗಳೂರು ನಾರ್ತ್ ಬರ್ತದೆ. DB ಚಂದ್ರೇಗೌಡರು 5 ವರ್ಷ ಇದ್ದರು, ಸದಾನಂದ ಗೌಡರು 10 ವರ್ಷ ಇದ್ದರು. ಒಂದೇ ಒಂದು ಸಣ್ಣ ವ್ಯತ್ಯಾಸ ಕೂಡ ಈ ನಾರ್ತ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಲಿ ಆಗಲಿಲ್ಲ. ಇವತ್ತು BJP ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ. ನಾನು 10 ವರ್ಷ MLA ಆಗಿದ್ದೀನಿ, ಮಂತ್ರಿ ಆಗಿದ್ದೀನಿ. ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ನಾನೇ ಹೋಗೋಕ್ಕೆ ನಾನೇ ಭಯಪಡ್ತಾ ಇದ್ದೀನಿ. ಯಾವ ಟೈಮ್ನಲ್ಲಿ ಏನು ಮಾತಾಡ್ತಾರೋ, ಯಾವ ಟೈಮಲ್ಲಿ ಏನು ದ್ವೇಷ ಭಾಷಣ ಮಾಡ್ತಾರೋ, ಯಾವ ಟೈಮಲ್ಲಿ ನನ್ನ ವಿರುದ್ಧ ಮಾತನಾಡ್ತಾರೋ, ಯಾರನ್ನ ಎತ್ಕಡ್ತಾರೆ ಅಂತಕ್ಕಂಥದ್ದು ನನಗೂ ಕೂಡ ನನ್ನ ಕ್ಷೇತ್ರಕ್ಕೆ ಹೋಗೋಕ್ಕೆ ಭಯ ಆಗ್ತಾ ಇದೆ. ಒಂದು ವಾರದಿಂದ ಈಚೆಗೆ ಸದಾನಂದ ಗೌಡರು 10 ವರ್ಷ, ಕಾಂಗ್ರೆಸ್, BJP, JDS ಮೂರನ್ನು ಒಂದೇ ಥರ ನೋಡಿಕೊಂಡಂಥ ಸಂದರ್ಭ. ಒಂದೇ ಒಂದು ಬೆಂಕಿ ಉಗುಳ್ತಕ್ಕಂಥ ಮಾತು ಯಾವತ್ತೂ ಕೂಡ ಸದಾನಂದ ಗೌಡರು ಆಡಲಿಲ್ಲ. ಒಂದೇ ಒಂದು ಮಾತು DB ಚಂದ್ರೇಗೌಡರು ಕೂಡ ಆಡಲಿಲ್ಲ ಅಗೇನೆಸ್ಟಾಗಿ. ಇವರು ಇನ್ನೂ ಬಂದೇ ಇಲ್ಲ, ಇನ್ನೂ ಎಲ್ಲ ಓಟೇ ಕೇಳ್ತಾ ಇಲ್ಲ. ಇವನ್ ನಾನು ಶಾಸಕ ಇದ್ದರೂ ಕೂಡ ನನ್ನ ಕ್ಷೇತ್ರಕ್ಕೆ ಬಂದು ಬೆಂಕಿ ಅಂತ ಉಂಡೆನ ಮಾತನಾಡ್ತಕ್ಕಂಥದ್ದು ನೋಡಿದ್ರೆ ನಾನು ಶಾಸಕ ಆಗಿ ನನಗೆ ಭಯ ಆಗ್ತದೆ. ಇದೇ ಥರ ಆದರೆ ಪೊಲೀಸ್ ಕಮಿಷನರ್ನ ಭೇಟಿ ಮಾಡಿ ನನ್ನ ರಕ್ಷಣೆಯನ್ನು ಕೇಳಬೇಕಾದಂಥ ಪರಿಸ್ಥಿತಿ ನನ್ನ ಕ್ಷೇತ್ರದಲ್ಲಿ ಆಗ್ತದೆ ಅಂದರೆ ಇನ್ನು ಬೆಂಗಳೂರಿನಲ್ಲಿ ಯಾವ ಥರ? ಎಲ್ಲೋ ತಮಿಳ್ನಾಡವ್ರು ಬರ್ತಾರೆ, ಎಲ್ಲೋ ಡೆಲ್ಲಿಯವ್ರು ಬರ್ತಾರೆ, ಎಲ್ಲೋ ಇನ್ನೊಂದು ಬರ್ತಾರೆ, ಬಾಂಬ್ ಇಕ್ತಾರೆ ಅಂತ ಹೇಳಿದ್ರೆ ಇದೇನು ಬೆಂಗಳೂರು ಶಾಂತಿ ಇರ್ತಕ್ಕಂಥದ್ದನ್ನು ಇವರು MP ಹಾಕೋಕ್ಕೆ ಬಂದಿದ್ದಾರಾ, ಇದಾರೆ ಬೆಂಕಿ ಹಚ್ಚಕ್ಕೆ ಬಂದಿದ್ದಾರಾ? ಏನಿದು ನನಗೆ ಅರ್ಥ ಆಗ್ತಾ ಇಲ್ಲ. ನಮಗೂ ಎಲ್ಲರೂ ಒಳ್ಳೆಯದಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.